ಇನ್ನು ಒಂದೇ ತಿಂಗಳಲ್ಲಿ ಜೈಲಿಂದ ಹೊರ ಬರ್ತಾರಾ ಪ್ರಜ್ವಲ್ ರೇವಣ್ಣ? ಸ್ಫೋಟಕ ಹೇಳಿಕೆ ಕೊಟ್ಟಂತ ಎಂಎಲ್ಸಿ ಸೂರಜ್ ರೇವಣ್ಣ ನಾವು ನೀವು ಎಲ್ಲರೂ ಸೇರಿ ಅವರಿಗೆ ಸ್ವಾಗತ ಮಾಡೋಣ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಇರ್ಲಿ, ಪ್ರಪಂಚ ಇವತ್ತಿಗೆ ಮುಗ್ದು ಹೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡೋದು ನಮಗೆ ಗೊತ್ತಿದೆ ಅಂತ ಮಾತನಾಡಿದ್ದಾರೆ. ಹಾಗಾದ್ರೆ ಇನ್ನೊಂದು ತಿಂಗಳಲ್ಲಿ ಏನಾದರೂ ರಿಲೀಸ್ ಆಗ್ತಾರಾ ಪ್ರಜ್ವಲ್ ರೇವಣ್ಣ? ನಾವೇನು ಇಲ್ಲಿಂದ ಓಡ್ ಹೋಗೋದಿಲ್ಲ ಅಂತ ಸೂರಜ್ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಪ್ರಜ್ವಲ್ ರೇವಣ್ಣ ಬಗ್ಗೆ ಸೂರಜ್ ರೇವಣ್ಣ ಮಾತನಾಡಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಸ್ವಾಗತ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವರೇನಾದರೂ ರಿಲೀಸ್ ಆಗೋದ್ರ ಬಗ್ಗೆ ಸುಳಿವು ಸಿಕ್ಕಿದೆಯಾ ಅಂತ ನೋಡಿ. ಈಗಾಗಲೇ ಆ ಕೇಸಿಗೆ ಸಂಬಂಧಪಟ್ಟಂತೆ FSL ರಿಪೋರ್ಟ್ ಕೂಡ ಬಂದಿದೆ. ಅಂದರೆ ಅವರ ವಾಯ್ಸ್ ಮ್ಯಾಚ್ ಆಗಿದೆ. ಅವ್ರು ನಂದು ವಿಡಿಯೋ ಹೌದೋ ಅಲ್ವಾ ನೋಡಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದ್ರು. ಅದಕ್ಕೋಸ್ಕರ FSL ಇಂದ ಬಂದಿರುವಂಥ ವಿಡಿಯೋ ಸ್ಯಾಂಪಲ್ ಹಾಗೆ FSL ರಿಪೋರ್ಟ್ ಇದೆಲ್ಲವನ್ನು ಕೂಡ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲೇ ನೋಡೋದಕ್ಕೂ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಸೂರಜ್ ರೇವಣ್ಣ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅವ್ರು ರಿಲೀಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಏನಾದರೂ ಇವ್ರಿಗೆ ಸಿಕ್ಕಿದೆಯಾ ಅಂತ? ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನಾವು ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಇರಲಿ, ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡೋದು ನನಗೂ ಗೊತ್ತಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನಾವು ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಇರಲಿ, ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ, ಮುಂದಕ್ಕೂ ರಾಜಕೀಯ ಮಾಡೋದು ನನಗೂ ಗೊತ್ತಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಹಾಸನದ ರೇವಣ್ಣ ಇಡೀ ಕುಟುಂಬವೇ ಕಾನೂನು ಸಂಕಷ್ಟ ಅನುಭವಿಸಿತ್ತು. ಈಗಾಗಲೇ ಸೂರಜ್ ರೇವಣ್ಣ ಏನೋ ಜಾಮೀನ್ ಮೇಲೆ ಹೊರಗಿದ್ದಾರೆ. ಬಟ್ ಪ್ರಜ್ವಲ್ ರೇವಣ್ಣ ಅವರನ್ನ ನಾವು ಒಂದು ತಿಂಗಳೊಳಗಡೆ ಸ್ವಾಗತಿಸ್ತೀವಿ ಅನ್ನೋ ರೀತಿ ಮಾತನಾಡಿದ್ದಾರೆ. ಯಾಕೆ ಈ ರೀತಿ ಮಾತನಾಡಿರೋದು ಸೂರಜ್ ರೇವಣ್ಣ? ಹೊಳೆನರಸೀಪುರ ತಾಲೂಕಿನ ಚಾಕೇನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಲಿಕ್ಕೆ MLC ಸೂರಜ್ ರೇವಣ್ಣ ಕೂಡ ಹೋಗಿರ್ತಾರೆ. ಆ ಉದ್ಘಾಟನೆ ಮಾಡಿದ ನಂತರ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ನೀಡಿರುವುದು. ಆ ಹೇಳಿಕೆ ಭವಿಷ್ಯವೋ ಅಥವಾ ಸ್ಫೋಟಕ ಹೇಳಿಕೆನೋ ಅನ್ನೋದನ್ನ ಅವರು ಹೇಳಬೇಕಾಗುತ್ತೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎನ್ನಲಾದ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲುವಾಸ ಅನುಭವಿಸ್ತಾ ಇರುವಂತದ್ದು ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದಕ್ಕೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲದಿರುವಂತಹ ವಿಚಾರ ಇದೆಯಲ್ಲ, ಅವರನ್ನ ಬಿಟ್ಟು ರಾಜಕೀಯ ಮಾಡುವಂತದ್ದು ಇದೆಯಲ್ಲ, ಅದು ರೇವಣ್ಣ ಕುಟುಂಬಕ್ಕೆ ಸಾಕಷ್ಟು ನೋವನ್ನು ಕೂಡ ಉಂಟು ಮಾಡಿರುವಂತದ್ದು, ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ. ಹಾಗಾಗಿ ಸೂರಜ್ ರೇವಣ್ಣ ಮೊದಲನೇದಾಗಿ ಚಾಕೇನಹಳ್ಳಿ ಗ್ರಾಮದಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ ಇನ್ನೊಂದು ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿನಿಂದ ಹೊರ ಬರ್ತಾರೆ ಅನ್ನುವ ಮಾತನ್ನು ಕೂಡ ಮಾಹಿತಿಯನ್ನು ಹೇಳಿರುವಂತದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಸ್ವಾಗತ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು, ನಾವು ಕೂಡ ಸ್ವಾಗತ ಮಾಡೋಣ, ಎಲ್ಲರೂ ಒಟ್ಟಿಗೆ ಸೇರಿ ಪ್ರಜ್ವಲ್ ರೇವಣ್ಣರವರಿಗೆ ಸ್ವಾಗತ ಮಾಡೋಣ ಅನ್ನುವ ಮಾತನ್ನು ಕೂಡ ಈಗಾಗಲೇ MLC ಸೂರಜ್ ರೇವಣ್ಣ ಹೇಳಿರುವಂತದ್ದು. ನಾವು ಜಿಲ್ಲೆಯನ್ನು ಬಿಟ್ಟು ಎಲ್ಲೂ ಕೂಡ ಓಡಿ ಹೋಗೋದಿಲ್ಲ, ನಮಗೂ ರಾಜಕಾರಣವನ್ನು ಮಾಡ್ಲಿಕ್ಕೆ ಬರುತ್ತೆ, ಜೊತೆಗೆ ರಾಜಕಾರಣವನ್ನು ಹೇಗೆಲ್ಲ ಮಾಡ್ಬೇಕು ಅನ್ನೋದನ್ನು ಯಾರಿಂದಲೂ ಕಲಿಯಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವ ಮುಖಾಂತರ ಎಲ್ಲೋ ಒಂದ್ ಕಡೆ ಇಲ್ಲಿ ಅವರಿಗೆ ವಿರೋಧ ಪಕ್ಷ ಅಂತ ಅಂದ್ರೆ ಕಾಂಗ್ರೆಸ್. ಹಾಗಾಗಿ ನೇರವಾಗಿ ಕಾಂಗ್ರೆಸ್ಗೆ ಒಂದ್ ರೀತಿ ಟಾಂಗ್ ಕೊಟ್ಟಿರುವಂತದ್ದು. ಒಟ್ಟಾರೆ ಸೂರಜ್ ರೇವಣ್ಣ ಹೋದ ಕಡೆಯಲ್ಲೆಲ್ಲ ಒಂದಿಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ, ಆದ್ರೆ ಅದು ಎಲ್ಲೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರದ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಯುವಕರು ಎಲ್ಲರೂ ಕೂಡ ಒಗ್ಗಟ್ಟಾಗ್ಬೇಕು, ಯುವಕರು ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. ನನಗೂ ಗೊತ್ತಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನಾವು ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಇರಲಿ, ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ. ನೋಡಿ, ಪ್ರಜ್ವಲ್ ರೇವಣ್ಣ ಸಂಸದ ಆಗಿದ್ದಂಥ ಸಂದರ್ಭದಲ್ಲಿನೇ ಈ ರೀತಿ ಅತ್ಯಾಚಾರ ಕೇಸ್ನಲ್ಲಿ ಸಿಲುಕಾಕೊಂಡು ಅರೆಸ್ಟ್ ಆಗಿರೋದು. ಆದರೆ ಬೆನ್ನಲ್ಲೇ
ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಹೋಗ್ತಾ ಇದ್ದಂಗೆ ಸೂರಜ್ ರೇವಣ್ಣಗೂ ಸಂಕಷ್ಟ ಎದುರಾಯಿತು. HD ರೇವಣ್ಣ ಇರ್ಬೋದು, ಭವಾನಿ ರೇವಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಕಾನೂನು ಸಂಕಷ್ಟವನ್ನು ಅನುಭವಿಸಿದ್ರು. ಈಗ ಹಾಸನದಾದ್ಯಂತ ಒಂದು ರಾಜಕೀಯ ನೆಲೆ ಕಂಡುಕೊಳ್ಬೇಕು ಅಂತ ಅಂದರೆ ಪ್ರಜ್ವಲ್ ರೇವಣ್ಣ ಇಲ್ಲದೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಸೂರಜ್ ರೇವಣ್ಣ ಅವರಿಗೆ ಎದುರಾಗಿದೆ. ಹೀಗಾಗಿ ಈ ಒಂದು ರೀತಿ ಪಕ್ಷ ಸಂಘಟನೆಯ ಮಾತುಗಳನ್ನು ಅಥವಾ ತಮ್ಮ ಒಂದು ಕೌಟುಂಬಿಕ ರಾಜಕೀಯ ನೆಲೆ ಏನಿದೆ ಅದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸೂರಜ್ ರೇವಣ್ಣ ಈ ರೀತಿಯಾಗಿ ಮಾತನಾಡಿರೋದು. ಅಂದರೆ ತಮ್ಮ ಸಹೋದರ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಆದಷ್ಟು ಬೇಗ 1 ತಿಂಗಳು ಒಳಗೇನೆ ರಿಲೀಸ್ ಆಗಿ ಹೊರಗೆ ಬರ್ತಾರೆ, ನಾವು ನೀವು ಸೇರಿ ಅವರನ್ನು ಸ್ವಾಗತ ಮಾಡೋಣ ಅಂತ ಮಾತನಾಡಿದ್ದಾರೆ.